ಗಣಪತಿಮಭಯಂ. ಪಾವಗಡ ಪಟ್ಟಣದ ದೇವಿ ಕನ್ನಿಕಾ ಭಜನಾ ಮಂಡಳಿ ವತಿಯಿಂದ ದೀರ್ಘ ಸುಮಂಗಲಿ ಪೂಜಾ ಕಾರ್ಯಕ್ರಮವನ್ನು ಪಾವಗಡ ಪಟ್ಟಣದ ತುಮಕೂರು ರಸ್ತೆಯ ಮಾರ್ಗದ ಕಡವೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು. 33 ಸುಮಂಗಲಿಯರಿಂದ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಧಾರ್ಮಿಕ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ನಿರಂತರವಾಗಿ ಪೂಜೆ, ಅಭಿಷೇಕ ಮತ್ತಿತರ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ನಮ್ಮ ದೇವಿ ಕನ್ನಿಕಾ ಭಜನಾ ಮಂಡಳಿ ವತಿಯಿಂದ ಈ ದಿನ ಅಧಿಕ ಮಾಸದ ಪ್ರಯುಕ್ತ ದೀರ್ಘ ಸುಮಂಗಲಿ ಭವನ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಮುತ್ತೈದರಿಗೆ ಸಾವಿತ್ರಿ ನಂಗೆ ಬಾಗಣ ತಗೋ, ನಿನ್ನ ಬಾಗಣ ನನಗೆ ಕೊಡು, ನಮ್ಗೆ ಆಯಸ್ಸು ಕೊಡು ಅಂಥೇಳಿ ಸಾವಿತ್ರಿಯನ್ನು ನಾವು ಕೇಳ್ಕೊಳ್ತೀವಿ. ಇದೀನ ಅಂಥ ಮಹಾಪೂಜೆ ಇಟ್ಕೊಂಡಿದ್ದೀವಿ. ಇನ್ನೂ ನಾವು ಗಾಜಿನ ಬಳೆ ಪೂಜೆ ಮಾಡಿ ಮೂರ್ತಿಗಳು ಕೂಡ ಆಗಿಲ್ಲ. ಆಗಲೇ ದೇವಿ ನಮಗೆ ಆಶೀರ್ವಾದ ಕೊಟ್ಟಿದ್ದಾಳೆ. ಎಲ್ಲದಕ್ಕೂ ನಮ್ಮ ಸಹಕಾರ ಈ ಲಕ್ಷ್ಮೀ ದೇವಿಯಿಂದ ಬಂದಿದೆ. ಅದಕ್ಕೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ವಾಸವಿ. ಇವತ್ತಿನ ದಿವಸ ಅಂದರೆ ಅಧಿಕ ಮಾಸ ಪ್ರಯುಕ್ತ ಮತ್ತು ಲಾಸ್ಟ್ ಶುಕ್ರವಾರ ಅಧಿಕ ಮಾಸದಲ್ಲಿ ಮತ್ತು ವಿಶೇಷ ಅಂದರೆ ಶುಕ್ರವಾರ ದ್ವಾದಶಿ ಬೇರೆ ಬಂದಿದೆ. ದ್ವಾದಶಿ ಅಂದರೆ ನಮಗೆ ದೊಡ್ಡ ಹಬ್ಬ ಇದ್ದಂಗೆ, ಅದರಲ್ಲಿ ನಮ್ಗೆ ಶುಕ್ರವಾರ. ಈ ಅಧಿಕ ಮಾಸ ಪ್ರಯುಕ್ತವಾಗಿ ನಾವು ದೀರ್ಘ ಸುಮಂಗಲಿ ಭವ ಪೂಜೆಯನ್ನು ಮಾಡ್ತಾ ಇದ್ದೀವಿ. 33 ಜನದಿಂದ ಸುಮಂಗಲಿಯರಿಂದ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಸಹಕಾರ ಊರಿನವ್ರ ಸಹಕಾರನೇ ಇದೆ. ನಮ್ಮ ಕನ್ನಿಕಾ ಮಂಡಳಿ ಸಹಕಾರ ತುಂಬ ಇದೆ. ಎಲ್ಲರಿಗೂ ಧನ್ಯವಾದಗಳು. ಆರವೈಶ ಸೇವಾ ಸಮಿತಿ ಮುಖ್ಯವಾಗಿ ಹೇಳಬೇಕು ಅಂದರೆ ಇವಾಗ ಹೊಸದಾಗಿ ಆರವೈಶ ಸೇವಾ ಸಮಿತಿ ನಮ್ಮದು ಮೊನ್ನೆ ತಾನೇ ಒಂದು 15 ದಿವಸ ಆಗಿದೆ ರಿಜಿಸ್ಟರ್ ಆಗಿ. ಆ ಸಂಘದ ನಮಗೆ ಇವಾಗ ಬೆಂಬಲವಾಗಿ ನಿಂತು ನಮಗೆ ಈ ಕಾರ್ಯವನ್ನು ನಡೆಸ್ತಾ ಇದೆ, ನಮಗೆ ನಾವು ನಡೆಸ್ಕೊಡ್ತಾ ಇದ್ದಾರೆ. ಇದಕ್ಕೆ ಅಧ್ಯಕ್ಷರಾಗಿ KV ಶ್ರೀನಿವಾಸ ಮೂರ್ತಿ ಅವರು ಅಧ್ಯಕ್ಷರಾಗಿದ್ದಾರೆ. ಮತ್ತು ಸೆಕ್ರೆಟ್ರಿ ಸತೀಶ್ ಅವರಾಗಿದ್ದಾರೆ. ಜಾಯಿಂಟ್ ಸೆಕ್ರೆಟ್ರಿ ನಾನಾಗಿದ್ದೀನಿ. ವೈಸ್ ಪ್ರೆಸಿಡೆಂಟ್ ಆಗಿ ರಾಮಮೂರ್ತಿ ಅಣ್ಣ ಆಗಿದ್ದಾರೆ. ಇದಕ್ಕೆ ಟ್ರೆಜರರಿ ಆಗಿ ಅಂಜನ್ ಕುಮಾರ್ ಅವರಾಗಿದ್ದಾರೆ. ಮತ್ತು 15 ಜನ ಡೈರೆಕ್ಟರ್ ಆಗಿದ್ದಾರೆ. ಜೈ ವಾಸವಿ. ಜೈ ವಾಸವಿ. ಮೊದಲ ವೆಂಕಟೇಶಯ್ಯ. ನಮ್ಮ ಹೆಸರು ಸುರೇಶ್ ಅಂತ. ನಾವು ದೇವಗಿರಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅರ್ಚಕರು. ಇವತ್ತಿನ ದಿವಸ ವಾಸವಿ ಮಂಡಳಿಯವರು ದೀರ್ಘ ಸುಮಂಗಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಭಕ್ತಾದಿಗಳಿಗೂ ಈ ದೇವಿಯ ಅನುಗ್ರಹ ಸಿಗಲಿ. ಅಧಿಕ ಮಾಸದಲ್ಲಿ ಈ ಪೂಜೆಯನ್ನು ಮಾಡೋದರಿಂದ ಅಧಿಕ ಫಲ ಅಂತ ಹೇಳ್ತೀವಿ. ಏನು ಪೂಜೆ ಪುನಸ್ಕಾರಗಳು ಮಾಡಿದ್ರು, ದಾನ ಧರ್ಮ ಮಾಡಿದ್ರು ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಫಲಿತವನ್ನು ಕೊಡುತ್ತೆ ಅಂತ ಹೇಳಿ ಇವತ್ತಿನ ದಿವಸ ಈ ಮಂಡಳಿಯವರು ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಭಕ್ತಾದಿಗಳು ಇನ್ನು ಇದೇ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನೂತನವಾಗಿ ಆರಂಭಿಸಿರುವ ಆರ್ಯವೈಶ್ಯ ಸೇವಾ ಸಮಿತಿಯ ಪಾವಗಡ ತಾಲೂಕು ಅಧ್ಯಕ್ಷರಾದಂಥ KV ಶ್ರೀನಿವಾಸ್ ಅವರು ಮಾತನಾಡಿ ಪಾವಗಡ ತಾಲೂಕಿಗೆ ಒಳ್ಳೆ ಮಳೆ ಬೆಳೆ ಆಗಲಿ ಎಂದು ಶುಭ ಹಾರೈಸಿದ್ದಾರೆ. ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ದೀರ್ಘ ಸುಮಂಗಲಿ ಪೂಜೆಗೆ ಪಾವಗಡ ಆರ್ಯವೈಶ್ಯ ಸಮಿತಿಯ ಎಲ್ಲ ಸೇವಾ ಸಮಿತಿಯ ಎಲ್ಲ 130 ಜನ ಸದಸ್ಯರು ಸಹ ಸಂಪೂರ್ಣವಾಗಿ ಬೆಂಬಲ ನೀಡಿರುತ್ತಾರೆ. ನಮಸ್ಕಾರ. ಹೇಳೋಣ, ಏನು ಇವತ್ತು ಕಡವೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸುಮಂಗಳಿಯರ ಪೂಜೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ? ದೀರ್ಘ ಸುಮಂಗಲಿ ಪ್ರಯುಕ್ತ ದೇವಿ ಕನ್ನಿಕಾ ಭಜನಾ ಮಂಡಳಿಯವರು ಈ ದಿನ ಕಡವೆ ನರಸಿಂಹಸ್ವಾಮಿ ದೇವಸ್ಥಾನದ ಒಂದು ಸಭಾಂಗಣದಲ್ಲಿ 33 ಜನ ಮುತ್ತೈದೆಯರಿಂದ ದೀರ್ಘ ಸುಮಂಗಲಿ ಪೂಜೆಯನ್ನು ಮಾಡಬೇಕು ಅಂತ ಕನ್ನಿಕಾ ಭಜನಾ ಮಂಡಳಿಯವರು ತೀರ್ಮಾನ ಮಾಡಿದ್ದಾರೆ. ಹತ್ತೇರಿಯಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಅರ್ಚಕರಿಂದ ಪ್ರಾರಂಭ ಆಗಿ ಸುರೇಶ್ ಅವರು ಭಾಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇವರು ಏನು ಅಧಿಕ ಮಾಸದಲ್ಲಿ ಫಲ ಜಾಸ್ತಿ ಬರುತ್ತೆ, ಈ ಅಧಿಕ ಮಾಸದಲ್ಲಿ ಮಾಡಿದ್ರೆ ಅಧಿಕ ಫಲ ಬರುತ್ತೆ ಅಂತ ಹೇಳ್ಬಿಟ್ಟು 1ಕ್ಕೆ ಡಬಲ್ ಅಷ್ಟು ಆಗುತ್ತೆ. ಹಾಗೆ ಪಾವಗಡ ತಾಲೂಕಿನಲ್ಲಿ ಮಳೆ ಬೆಳೆ ಎಲ್ಲನೂ ಚೆನ್ನಾಗಾಗಬೇಕು. ಹಾಗೆ ನಮ್ಮ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಏನು ತೊಂದರೆಗಳಿದೆ ಅವೆಲ್ಲ ನಿವಾರಣೆ ಆಗಬೇಕು ಅಂತ ಹೇಳಿ ಅವರೆಲ್ಲರೂ ಸೇರಿ ಈ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಇನ್ನೂ ಭಾಳಷ್ಟು ಜನ ಬರ್ತಾಯಿದ್ರು. ಈ ಜಾಗದ ಅಭಾವದಿಂದ ಬರೀ 33 ಜನಕ್ಕೆ ಇಲ್ಲಿ ಸ್ಥಳಾವಕಾಶ ಇರೋದ್ರಿಂದ ಅಷ್ಟು ಜನನ ಮಾತ್ರ ಕರೆಸಿ ಅವ್ರಿಗೆ ಪೂಜೆ ಮಾಡಿ ಮಹಾಮಂಗಳಾರತಿ 12 ಗಂಟೆಗೆ ಮುಗಿಯುತ್ತೆ. ಕಲ್ಪವೃಕ್ಷ
नवशक्ति पूजां च करिष्ये वा वामाय नमः देष्टाय नमः रौद्रे नमः काले नमः कलविकलिन्ये नमः बलविकलिन्ये नमः बलप्रमथिन्ये नमः सर्वभूतदमन्ये नमः मनोन्मन्ये नमः इति नवशक्ति पूजां समर्पयामि नमः ओम चित्रमण्डपाय नमः ओम विचित्रमण्डपाय नमः ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಲೈಕ್ ಮಾಡಿ ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.